ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ, ಕಾರಣಾಂತರದಿಂದ ನನಗೆ ಹೆಲ್ತ್ ಅಪ್ಸೆಟ್ ಇತ್ತು, ಅದಕ್ಕೋಸ್ಕರ ಸಾರಿ. ಇನ್ನು ಮುಂದೆ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತೊಂದು ರೆಸಿಪಿನ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಬ್ಯಾಚುಲರ್ಗಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆ ಕಡೆ ಮುದ್ದೆ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ರಾಗಿ ಮುದ್ದೆ ಮಾಡೋದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಹಾಗೆಯೇ ಮುದ್ದೆ ಸಿಂಪಲ್ ಆಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. 2 ಗ್ಲಾಸ್ನ ನೀರು ಹಾಕೊಳ್ಳಿ. 2 ಗ್ಲಾಸ್ ನೀರು ಹಾಕೊಂಡ್ಮೇಲೆ ಸ್ವಲ್ಪ ಹಸಿ ಹಿಟ್ಟನ್ನ ನಾವು ನೀರಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಗಂಟಾಗಲ್ಲ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೋಬೇಕು. ನಾನು ಯಾವಾಗಲೂ ಯೂಸ್ ಮಾಡೋದು ಪಿಂಕ್ ಸಾಲ್ಟ್. ಸೊ ಇದರಿಂದನೂ ಕೂಡ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ನಿಮಗೆ ಹೆಲ್ತ್ ಬಗ್ಗೆ ನಾನು ತುಂಬ ಹೇಳ್ತಾ ಹೋಗ್ತಾನೆ. ಏನಕ್ಕೆ ಅಂದರೆ ಇವಾಗ ತುಂಬ ಕೆಮಿಕಲ್ಸ್ ಇರೋದಲ್ಲ, ಸೊ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ. ಆಮೇಲೆ ಜಸ್ಟ್ ನಾವು ಈ ಥರ ಚೆನ್ನಾಗಿ ಒಂದು ಕುದಿ ಬರುವಾಗ ನಾವು ಸ್ವಲ್ಪ ಇದೂ ಮನೆಯಿಂದ ನಮ್ಮಮ್ಮ ಮಾಡಿರೋ ತುಪ್ಪ ತುಂಬ ಚೆನ್ನಾಗಿದೆ, ಸೊ ಅದನ್ನ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ತಿನ್ನೋದ್ರಿಂದ ಹೆಲ್ತ್ ತುಂಬ ಬೆನಿಫಿಟ್ ಇದೆ. ಇಸ್ ಎ ಗುಡ್ ಫ್ಯಾಟ್. ಇದು ಫ್ಯಾಟ್ ಅಲ್ಲ. ತುಂಬ ಜನ ತುಪ್ಪ ತಿಂದರೆ ನಾವು ದಪ್ಪ ಆಗ್ತೀವಿ ಅಂತಾರೆ, ಸೊ ತಪ್ಪೋದು. ಇವಾಗ 1 ಗ್ಲಾಸ್ ನಾನು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಜಸ್ಟ್ ಹಾಕಿ ಹಾಗೆ ಒಂದು 1-2 ಮಿನಿಟ್ಸ್ನ ಹಾಗೆ ಬಿಟ್ಬಿಡಿ. ಸೊ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಲ್ವ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಮುದ್ದೆ ಸ್ಮೂತಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಈಸಿನೂ ಮಾಡ್ಬೋದು, ಒಂದು ಸ್ವಲ್ಪನೂ ಗಂಟಾಗಲ್ಲ. ನೋಡಿ, ಈ ಥರ ಕುದಿಯುವಾಗ ಜಸ್ಟ್ನ ಗ್ಯಾಸ್ನ ಸ್ವಲ್ಪ ಚಿಕ್ಕದಾಗಿಟ್ಕೊಂಡು ಈ ಥರ ಮಾಡ್ತಾ ಹೋಗಿ ಮುದ್ದೆನ. ತುಪ್ಪದ ಸ್ಮೆಲ್ಲು ಮತ್ತು ರಾಗಿ ಹಿಟ್ಟಿನ ಸ್ಮೆಲ್ಲು ಸಕ್ಕತ್ತಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಬಿಸಿ ಬಿಸಿ ಸಾಂಬಾರ್ ಜೊತೆ ಅಥವಾ ಚಿಕನ್ ಮಟನ್ ಜೊತೆ ಸಕ್ಕತ್ತಾಗಿರುತ್ತೆ. ಯಾವಾಗಲೂ ಜೋಳದ ರೊಟ್ಟಿ ತಿಂದು ಬೋರ್ ಆಗಿರುತ್ತೆ, ಚಪಾತಿ ತಿಂದು ಬೋರ್ ಆಗಿರುತ್ತೆ. ಸೊ ಅಂಥವ್ರು ಮುದ್ದೆನ ಪ್ರಿಪೇರ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮುದ್ದೆ. ಇದನ್ನ ಸ್ವಲ್ಪ ಸ್ಟೋವ್ನ ಸಣ್ಣ ಮಾಡಿಕೊಂಡು ಈ ಥರ ಗಂಟು ಆಗ್ಲಾರ್ದಂಗೆ ಆ ಕಡೆ ಈ ಕಡೆ ಮಾಡ್ಕೋಬೇಕು ಅಷ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮುದ್ದೆ. ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ಸಿಂಚನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ. ಯಾರು ಹೇಳಿದ್ರು ಸಿಂಚನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ? ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ಬನ್ನಿ ನಮ್ಮ ಮನೆಗೆ ಊಟಕ್ಕೆ. ಮತ್ತು ಯಾರು ನಾನು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅವ್ರಿಗೆ ನಾನು ಕಾಫಿ ಡೇ ಕರ್ಕೊಂಡು ಹೋಗ್ತೀನಿ, ಮತ್ತು ಡಿನ್ನರಿಗೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಈ ಥರ ಗಂಟನ್ನ ಹೊಡ್ಕೋಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಕೊಂಡು, ತುಂಬ ಈಸಿ ಇದೆ. ತುಂಬ ಜನ ಹೇಳ್ತಾರೆ ಅಯ್ಯೋ ಬಿಡ್ಸೋಕ್ಕಾಗಲ್ಲ, ತುಂಬ ಗಂಟಾಗುತ್ತೆ ರಾಗಿ ಮುದ್ದೆ, ಹಂಗೆ ಹಿಂಗೆ ಅಂತ. ಆ ಥರದ್ದೇನಿಲ್ಲ. ಸ್ವಲ್ಪ ತುಪ್ಪ ಹಾಕೋದ್ರಿಂದ ಗಂಟಾಗಲ್ಲ. ನಮ್ಮಮ್ಮ ಮಾಡಿದ ತುಪ್ಪ ಎಷ್ಟು ಘಮ ಘಮ ಅನ್ನತ್ತೆ ಗೊತ್ತಾ ಫ್ರೆಂಡ್ಸ್. ಇವಾಗಲೇ ಮುದ್ದೆನ ಗುಳುಮ್ ನುಂಗೋಣ ಅಂತ ಆಸೆ ಆಗ್ತದೆ ನನಗೆ, ಅಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಸಿರಿ, ಜಸ್ಟ್ ಜೂಮ್ ಇಟ್. ನೋಡಿ, ಒಂದು ಸ್ವಲ್ಪ ಆದರೂ ಮುದ್ದೆ ಎಲ್ಲಾದರೂ ಗಂಟಿದೆಯಾ? ಎಷ್ಟು ಸಖತ್ತಾಗಿದೆ ಫ್ರೆಂಡ್ಸ್. ಬಿಡಿಸ್ಕೊಂಡಿದ್ದಾಯಿತು. ತುಂಬ ಈಸಿ ಇದೆ, ಗಂಟೇನು ಜಾಸ್ತಿ ಆಗಲ್ಲ. ಜಸ್ಟ್ ಇವಾಗ ಒಂದು ಪ್ಲೇಟಲ್ಲಿ ನಾನು ಮುದ್ದೆ ಹಾಕ್ಕೊತೀನಿ. ನಮ್ಮ ಸಿರಿಗೆ ತುಂಬ ಹೊಟ್ಟೆ ಹಸಿವಾಗಿದೆ ಅಂತೆ. ಸ್ವಲ್ಪ ಬಿಸಿ ಇರುತ್ತಲ್ವ, ಸ್ವಲ್ಪ ತಣ್ಣೀರನ್ನ ಎತ್ಕೊಂಡು ಮುದ್ದೆನ ಈಸಿಯಾಗಿ ಮುದ್ದೆನ ಕಟ್ಕೊಳ್ಳೋದು. ಸಿರಿ ಸ್ವಲ್ಪ ಮುಂದೆ ಬಾರಮ್ಮ. ನೋಡಿ
ಬಿಸಿ ಬಿಸಿ ರಾಗಿ ಮುದ್ದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತಲ್ವಾ. ಮುಗೀತು. ಮತ್ತೆ ಬಿಸಿ ಬಿಸಿ ಸಾಂಬಾರು. ಆಹಾ, ಮಧ್ಯಾಹ್ನ ಟೈಮಲ್ಲಿ ಸಾಂಬಾರು ಮತ್ತು ರಾಗಿ ಮುದ್ದೆ ತಿಂತಾ ಇದ್ರೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ. ಸಿರಿ, ಟೇಸ್ಟ್ ಮಾಡು, ಹೇಗಾಗಿದೆ ಅಂತ ಹೇಳ್ತೀಯಾ? ನೋಡಿ ಫ್ರೆಂಡ್ಸ್, ನಮ್ಮ ಸಿರಿ ಮುದ್ದೆನ ಮುರ್ಕೊಂಡು ಸಾಂಬಾರನ್ನ ಎತ್ಕೊಂಡು ಇವಾಗ ಗುಳುಮ್ ಅನ್ನಿಸ್ತಾರೆ. ಸೂಪರ್ ಆಗಿದೆ. ಮುದ್ದೆ ಸಾಫ್ಟ್ ಆಗಿದಾ? ಸಾಫ್ಟ್ ಆಗಿದೆ ಮತ್ತು ಸಾಂಬಾರ್ ಸಹ ಟೇಸ್ಟ್ ಆಗಿದೆ. ಮಟನ್ ಸಾರು ಕುದುರು ಮತ್ತು ಬೇಳೆ ಸಾರು ಎದುರು ಕೊಟ್ಟು ತಿನ್ಬೋದು. ಬಹಳ ಸೂಪರ್ ಆಗಿದೆ. ನಂಗೆ ಭಾಳ ಇಷ್ಟ. ರೊಟ್ಟಿ ತಿನ್ನೋದು ಬೆಟರ, ಮುದ್ದೆ ತಿನ್ನೋದು ಬೆಟರ? ಮುದ್ದೆ ತಿನ್ನೋದು ಬೆಟರು. ನೋಡಿ ಎಷ್ಟು ಸಿಲ್ಕಿ ಇದೆ. ಸಿಲ್ಕ್ ಬಾಯಲ್ಲಿ ಇಟ್ಟರೆ ಕರಗೇ ಬಿಡ್ತೈತಿ. ಓಕೆ, ಥ್ಯಾಂಕ್ ಯು. ಇಷ್ಟ ಆಯ್ತಾ? ಭಾಳ ಇಷ್ಟ ಆಯಿತು. ನೀವು ಮಾಡ್ಕೊಂಡು ತಿನ್ನಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್